ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು WPL 2025 RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತಿನ ಮ್ಯಾಚ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಕೊನೆ ಮ್ಯಾಚ್ ಆಡ್ತಿದ್ದಾರೆ RCB. ಇವತ್ತು RCB ಗೆ ಡೂ ಆರ್ ಡೈ ಮ್ಯಾಚ್ ಆಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಹ್ಯಾಟ್ರಿಕ್ ಸೋಲ್ನ ಅನುಭವಿಸ್ತಿರೋ RCB ಇವಾಗ ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ಬೇಕಂದ್ರೆ ಇನ್ನು ಉಳಿದಿರೋ 3 ಮ್ಯಾಚ್ ಅಲ್ಲಿ ಎಷ್ಟು ಮ್ಯಾಚ್ ನ ಗೆಲ್ಬೇಕು ಅಥವಾ ಟಾಪ್ ಪ್ಲೇಸ್ ಅಲ್ಲಿ ಫಿನಿಶ್ ಆಗ್ಬೇಕು, ಡೈರೆಕ್ಟ್ ಫೈನಲ್ಸ್ ಗೆ ಎಂಟ್ರಿ ಕೊಡ್ಬೇಕಂದ್ರೆ ಇನ್ನು ಉಳಿದಿರೋ 3 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಗೆಲ್ಬೇಕಾ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾರ್ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ರು ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಇವತ್ತಿನ RCB ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಅಲ್ಲಿ RCB ಹ್ಯಾಟ್ರಿಕ್ ಸೋಲ್ ನ ಅನುಭವಿಸ್ತಾ ಈ ಮ್ಯಾಚ್ ಕಣಕ್ಕೆ ಹಿಡಿದ್ರೆ, ಡೆಲ್ಲಿ ಕ್ಯಾಪಿಟಲ್ಸ್ ನಿನ್ನೆ ಮುಂಬೈ ಇಂಡಿಯನ್ಸ್ ಮೇಲೆ ಭರ್ಜರಿ ಗೆಲುವನ್ನ ದಾಖಲಿಸ್ತಾ ಇವತ್ತಿನ ಮ್ಯಾಚ್ ಕಣಕ್ಕೆ ಹಿಡಿತಿದ್ದಾರೆ. ನಿನ್ನೆ ಆ ಮ್ಯಾಚ್ ಗೆದ್ದಾದ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಪ್ಲೇಸ್ ಗೆ ಹೋಗಿದ್ದಾರೆ. ನೆಟ್ ರನ್ ರೇಟ್ ಕೂಡ ಚೆನ್ನಾಗಿದೆ ಅವರಿಗೆ. ನಿನ್ನೆ ಹ್ಯೂಜ್ ವಿಕ್ಟರಿ ಪಡ್ಕೊಂಡಿದ್ರಿಂದ ಮತ್ತೆ 8 ಪಾಯಿಂಟ್ ತಗೊಂಡು ಟಾಪ್ ಪ್ಲೇಸ್ ಅಲ್ಲಿ ಇದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ 1 ಮ್ಯಾಚ್ ಕಡಿಮೆ ಆಡಿರೋ ಮುಂಬೈ ಇಂಡಿಯನ್ಸ್ 5 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಗೆದ್ದು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. RCB ಮತ್ತೆ UP ವಾರಿಯರ್ಸ್, ಗುಜರಾತ್ ಜೈಂಟ್ಸ್ ತಲಾ 5 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆದ್ದು ಅವರು 3ನೇ ಸ್ಥಾನ, 4ನೇ ಸ್ಥಾನ ಮತ್ತೆ 5ನೇ ಸ್ಥಾನದಲ್ಲಿ ಇದ್ದಾರೆ. ಇವಾಗ RCB ಇನ್ನು ಉಳಿದಿರೋ 3 ಮ್ಯಾಚ್ ಕೂಡ ಗೆದ್ರೆ ಟಾಪ್ ಪ್ಲೇಸ್ ಅಲ್ಲಿ ಫಿನಿಶ್ ಆಗ್ಬೋದು, ಅಂದ್ರೆ ಡೈರೆಕ್ಟ್ ಆಗಿ ಫೈನಲ್ಸ್ ಗೆ ಎಂಟ್ರಿ ಕೊಡ್ಬೋದು. ಅಂದ್ರೆ ಖಂಡಿತವಾಗ್ಲೂ ಎಂಟ್ರಿ ಕೊಡ್ಬೋದು. ಏನಕ್ಕಂದ್ರೆ RCB ಇದು ನೆಟ್ ರನ್ ರೇಟ್ ಜಾಸ್ತಿ ಏನು ವ್ಯತ್ಯಾಸ ಇಲ್ಲ ಮುಂಬೈ ಇಂಡಿಯನ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಕಂಪೇರ್ ಮಾಡಿದ್ರೆ. ಮುಂಬೈ ಇಂಡಿಯನ್ಸ್ ಮೇಲೆ ಒಂದು ಮ್ಯಾಚ್ ಇದೆ, ಕೊನೆ ಲೀಗ್ ಮ್ಯಾಚ್ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ವಾಂಖೇಡೆದಲ್ಲಿ ಆಡ್ತಿದ್ದಾರೆ. ಮುಂಬೈ ಇಂಡಿಯನ್ಸ್ ಮೇಲೂ ಗೆದ್ದು ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೂ RCB ಅನ್ನೋದು ಗೆದ್ದರೆ ಖಂಡಿತವಾಗ್ಲೂ ಟಾಪ್ ಅಲ್ಲಿ ಫಿನಿಶ್ ಮಾಡೋ ಸಾಧ್ಯತೆ ಇರುತ್ತೆ. ಏನಕ್ಕಂದ್ರೆ ಮುಂಬೈ ಇಂಡಿಯನ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ 2 ಮ್ಯಾಚ್ ಸೋತಿದ್ದಾರೆ. RCB ಮೇಲೆ ಅವ್ರೇನಾದ್ರು ಸೋತ್ರೆ ಅವರು ಕೂಡ 3 ಮ್ಯಾಚ್ ಸೋತಂಗಾಗುತ್ತೆ. RCB ಕೂಡ 3 ಮ್ಯಾಚ್ ಸೋತಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ ನ ಬೀಟ್ ಮಾಡ್ಬೇಕು, ಅದಾದ ನಂತರ ಲಕ್ನೋ ಅಲ್ಲಿ ಯುಪಿನ್ ಬೀಟ್ ಮಾಡ್ಬೇಕಾಗುತ್ತೆ, ಮತ್ತೆ ಕೊನೆ ಲೀಗ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ನ ಬೀಟ್ ಮಾಡ್ಬೇಕಾಗುತ್ತೆ ವಾಂಖೇಡೆಯಲ್ಲಿ. ಇವಾಗ RCB ಯಾವ ರೀತಿ ಹ್ಯಾಟ್ರಿಕ್ ಸೋಲ್ ನ ಅನುಭವಿಸಲ್ಲ, ಅದೇ ರೀತಿ ಇವಾಗ ಮುಂದೆ 3 ಮ್ಯಾಚ್ ಕೂಡ ಹ್ಯಾಟ್ರಿಕ್ ಗೆಲುವನ್ನ ಪಡ್ಕೊಂಡ್ರೆ RCB ಟಾಪ್ ಅಲ್ಲಿ ಫಿನಿಶ್ ಮಾಡೋ ಸಾಧ್ಯತೆ ಇದ್ದೇ ಇರುತ್ತೆ. ನೋಡಿ, ಈಗ RCB ಫಸ್ಟ್ ಲೆಗ್ ಅಲ್ಲಿ ವಡೋದರದಲ್ಲಿ 2 ಮ್ಯಾಚ್ ಆಡ್ತಾರೆ. 2 ಮ್ಯಾಚ್ ಕೂಡ ಟಾಸ್ ಗೆದ್ದು ಚೇಸ್ ಮಾಡಿ ಗೆಲ್ತಾರೆ. ಅಲ್ಲಿ ಡ್ಯೂ ಫ್ಯಾಕ್ಟರ್ ಇತ್ತು. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನು ಡ್ಯೂ ಫ್ಯಾಕ್ಟರ್ ಏನು ಇರಲಿಲ್ಲ, ಡಿಫೆಂಡ್ ಮಾಡ್ಕೊಂಡು ಗೆಲ್ಬೋದಿತ್ತು. ಮುಂಬೈ ಇಂಡಿಯನ್ಸ್ ಮೇಲೆ ಮತ್ತೆ UP ವಾರಿಯರ್ಸ್ ಮೇಲೆ RCB ಕೈಯಲ್ಲಿ ಇದ್ದಿದ್ದ ಮ್ಯಾಚ್ ನ ಬಿಟ್ಕೊಟ್ರು ಅಂತಾನೆ ಹೇಳ್ಬೋದು. ಈಸಿಯಾಗಿ ಗೆಲ್ಬೋದಿದ್ದಂತ ಮ್ಯಾಚ್ ನ RCB ಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಗುಜರಾತ್ ಜೈಂಟ್ಸ್ ಮೇಲೆ ಹೀನಾಯವಾಗಿ ಸೋತಿದ್ದಾರೆ. ನೋಡಿ, ಇವಾಗ RCB ಗೆ ಟಾಸ್ ಏನಾದ್ರು ಕ್ರೂಷಿಯಲ್ ಆಗ್ತಿದ್ಯಾ? ಚೇಸ್ ಮಾಡೋದಿದ್ರೆ ಎಂತ ಸ್ಕೋರ್ ಕೊಟ್ರು ಚೇಸ್ ಮಾಡ್ತಿದ್ದಾರೆ. ಅಂದ್ರೆ ಹೈಯೆಸ್ಟ್ ರೆಕಾರ್ಡ್ ರನ್ ಚೇಸ್ ಎಲ್ಲ ಮಾಡಿದ್ದಾರೆ. ಫಸ್ಟ್ ಮ್ಯಾಚ್ ಅಲ್ಲಿ 201 ರನ್ ಚೇಸ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಕೊರತೆ ಕಾಣ್ತಿರೋದಂದ್ರೆ RCB ಕಡೆ ಡೆತ್ ಬೌಲರ್ಸ್, ಅಂದ್ರೆ ಬೌಲಿಂಗ್ ಮಾಡೋ ತಾಕತ್ತಿಲ್ಲ, ಡಿಫೆಂಡ್ ಮಾಡ್ಕೊಳೋ ತಾಕತ್ತಿಲ್ಲ. ಬೌಲಿಂಗ್ ಲೈನ್ ಅಪ್ ಆ ರೀತಿ ಇಲ್ಲ ನಮ್ಮ RCBದು. ಅದಕ್ಕೆ ಟಾಸ್ ಕ್ರೂಷಿಯಲ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇವತ್ತೇನಾದ್ರು ಟಾಸ್ ಗೆದ್ರೆ ಖಂಡಿತವಾಗ್ಲೂ RCB ಗೆಲ್ಲೋ ಚಾನ್ಸಸ್ ಇರುತ್ತೆ. ಟಾಸ್ ಸೋದ್ರು ಕೂಡ ಗೆಲ್ಬೇಕಾಗುತ್ತೆ, ಬೌಲಿಂಗ್ ಚೆನ್ನಾಗಿ ಮಾಡ್ಬೇಕಾಗುತ್ತೆ. ಪ್ರೇಮ ರಾವತ್ ಅವ್ರ ಜಾಗಕ್ಕೆ ಮತ್ತೆ ಏಕ್ತಾ ಬಿಸ್ಟ್ ಅವ್ರು ಬರ್ಬೇಕು. ಪ್ರೇಮ ರಾವತ್ ಅವರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ, ಅವ್ರ ಬದಲಿಗೆ ಏಕ್ತಾ ಬಿಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅವ್ರನ್ನೇ ಆಡಿಸ್ಬೇಕಿತ್ತು. ಲಾಸ್ಟ್ ಮ್ಯಾಚ್ ಆಲ್ಮೋಸ್ಟ್ ಪ್ರೆಷರ್ ಬಿಲ್ಡ್ ಆಗ್ತಿತ್ತು. ಅಷ್ಟೇನ್ ಪ್ರೆಷರ್ ಇಲ್ಲ ಅಂದ್ರೂ ಕೂಡ 7 ರನ್ ರೇಟ್ ಅವ್ರಿಗೂ ತಂದಿದ್ದು. ರಿಕ್ವೈರ್ಡ್ ರನ್ ರೇಟ್ 7 ಬೇಕು ಗುಜರಾತ್ ಜೈಂಟ್ಸ್ ಗೆ ಅನ್ನೋ ರೀತಿ ಬಂದಿತ್ತು ಮ್ಯಾಚ್. ಆ ಟೈಮ್ ಅಲ್ಲಿ ಪ್ರೇಮ ರಾವತ್ ಅವರು ಜಾಸ್ತಿ ಹೊಡ್ಸ್ಕೊಂತಾರೆ. ಅವ್ರ ಜಾಗಕ್ಕೆ ಮತ್ತೆ ಏಕ್ತಾ ಬಿಸ್ಟ್ ಅವ್ರನ್ನೇ ತಂದು ಇವತ್ತು ಪೆರಿ ಅವ್ರ ಬ್ಯಾಟಿಂದ ರನ್ಸ್ ಬಂದಿಲ್ಲ ಅಂದ್ರೆ RCB ಸ್ಕೋರ್ 120, 130 ಎಂಡ್ ಆಗುತ್ತೆ. ಅಂದ್ರೆ ಖಂಡಿತವಾಗ್ಲೂ ಅದೇ ರೀತಿ ಕಾಣ್ತಿದೆ. ನೋಡಿ, ಲಾಸ್ಟ್ ಮ್ಯಾಚ್ ಪೆರಿ ಅವ್ರು ಡಕ್ಔಟ್ ಆಗ್ತಾರೆ, ಅಲ್ಲಿಂದ ಸ್ಕೋರ್ ಬರೋದು ಕೇವಲ 126 ರನ್. ಬೇರೆ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ, ಅಂದ್ರೆ ಬೇರೆ ಯಾರು ಫಾರ್ಮ್ ಅಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಸ್ಮೃತಿ ಮಂದಾನ ಅವರು ಫಾರ್ಮ್ ಅಲ್ಲಿ ಇದ್ದಾರೆ, ಏನಕ್ಕೆ ಅವ್ರು ಆ ರೀತಿ ಔಟ್ ಆಗ್ತಿದಾರೆ ಗೊತ್ತಾಗ್ತಿಲ್ಲ. ಲಾಸ್ಟ್ ಮ್ಯಾಚ್ ಅಲ್ಲಿ 50 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಿದ್ರು, ಅಂದ್ರೆ 20 ಬಾಲ್ 10 ರನ್ ಹೊಡೆದಿದ್ದು. ಇವತ್ತೆಲ್ಲ ಮಿಸ್ಟೇಕ್ ನ ತಿದ್ಕೊಂಡು ಚೆನ್ನಾಗಿ ಆಡ್ಬೇಕಾಗುತ್ತೆ. ಏನಕ್ಕಂದ್ರೆ ಇದು ಡೂ ಆರ್ ಡೈ ಮ್ಯಾಚ್ ಅಂತಾನೆ ಹೇಳ್ಬೋದು. ಟಾಪ್ 1 ಪ್ಲೇಸ್ ಗೆ ಕಣ್ಣಿಡ್ಬೇಕಾಗುತ್ತೆ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲಿ ಫಿನಿಶ್ ಆಗ್ಬೇಕಂದ್ರೆ ಇನ್ನು ಉಳಿದಿರೋ 3 ಮ್ಯಾಚ್ ಕೂಡ RCB ಗೆಲ್ಬೇಕಾಗುತ್ತೆ. ಇವತ್ತು ಗೆಲ್ಲಿ ಅಂತ ಕೇಳ್ಕೊಳ್ಳೋಣ. ಏನಕ್ಕಂದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಲ್ಲಾ ಟೀಮ್ ಕೂಡ ಕನಿಷ್ಠ 1 ಮ್ಯಾಚ್ ಗೆದ್ದಿದ್ದಾರೆ. RCB ನೇ ಇನ್ನೂ 1 ಮ್ಯಾಚ್ ಗೆದ್ದಿಲ್ಲ. ಇವತ್ತು ಗೆಲ್ಲಂಗಾಗ್ಲಿ ಅಂತ ಕೇಳ್ಕೊಳ್ಳೋಣ. ಅದೇ ಟೈಮಿಗೆ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೇನೋಸ್ ಮ್ಯಾಚ್ ಬರುತ್ತೆ ಸೋನಿ ಸ್ಪೋರ್ಟ್ಸ್ 3 ಅಲ್ಲಿ, ಮತ್ತೆ ಜಿಯೋ ಹಾಟ್ಸ್ಟಾರ್ ಅಲ್ಲೂ ಕೂಡ ಬರ್ತಿದೆ. ಅದು ಸೆಮಿಫೈನಲ್ 2 ಆಗಿರುತ್ತೆ. ನಮ್ಮ ಮೈಸೂರಿನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕ್ರೀಡಾಂಗಣದಿಂದ. ಆ 2 ಮ್ಯಾಚ್ ಕೂಡ ಕರ್ನಾಟಕ ಬುಲ್ಡೋಸರ್ಸ್ ಅಲ್ಲಿ ಗೆಲ್ಬೇಕು. ಇವತ್ತಿನ ಮ್ಯಾಚ್ ಅಲ್ಲಿ RCB ಗೆದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂತ, ಇವತ್ತು RCB ಗೆಲ್ತಾರ, ಟೀಮ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾ RCB, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.